Welcome to all. We are proud partners of World Cancer Day. We make it our mission to help everyone, everywhere, access cancer care. Skanda Institute of Nursing student performing a script on World Cancer Day. Let us see. ಸಿಟ್ಟಿಂಗ್ ಹಾಕನಂದು ಒಂದ್ ದಿವಸ ಕೂಡ ಬರಲ್ಲ, ಟೈಮಿಂಗ್ ಹೇಳಲ್ಲ, ಪ್ಲೇಸ್ ಹೇಳಲ್ಲ. ಏನ್ ಮಾಡೋಣ ಇವತ್ತು? ಸಿಟ್ಟಿಂಗ್ ಹಾಕಂದ್ರ ಹಾಕನಂತ ಅವ್ರಿಗೆ ಒಂದ್ ಮಾತು ಫೋನ್ ಮಾಡೋಣ. ಸರಿ ಮಾಡ್ತಾರೆ, ಚಂದು ಮಾಡಂತ. ಹಲೋ ಹಲೋ ಚಂದು. ಹಲೋ, ಏನ್ ಮಾಮ್ಸ್? ಮತ್ತೆ ಆಕೆ ಮಗ ಒಂದ್ ಬರ್ತಿಲ್ಲ ಇವತ್ತು. ಯಾವ ಹೊಸ ಹುಡುಗರ ಕರ್ಕೊಂಡ್ ಬಂದೆ? ನಮ್ಮ ಹುಡುಗರ ಮಾಮ. ನಮ್ಮ ಹುಡುಗಪ್ಪ. ಯಾವ ಊರು ಅಂತ? ಇದು ಲೋಕಲ್ ಮಾಮ, ಬಳ್ಳಾರಿ ಅಂತ. ಯಾವ ಹೊಸ ಹುಡುಗರ ತಂಗ ಅದಾವ? ಕಲ್ತಾವೆಲ್ಲ ಕುಡಿಯೋದ? ಇಲ್ಲ ಮಾಮ್ಸ್, ಇನ್ನ ಕುಡಿ ಅಂದ್ರೆ ಕುಡಿಯಕಲ್ಲ ಅಂತವ ಅವು. ಯಾಕ್ಲಿ? ಎಷ್ಟು ವರ್ಷ ಇದೆ ನಿಮಗೆ? ನನಗೆ 21 ವರ್ಷ. ಮುದಿಯರಾಗಿಲ್ಲ. ನಿನಗೆ ಎಷ್ಟು ವರ್ಷ ಇದೆ? 22. ಮುದಿಯರಾಗಿರಲ್ಲಿ ಇನ್ನ ಕುಡಿಯೋದ್ ಕಲ್ತಿಲ್ಲ ಅಂದ್ರೆ ನಾಚಿಗೆ ಗಂಟು ಜಾತಿ ಕುಡ್ಕೊಂಡು ಹೋದ್ರೆ ಬೈತಾರೆ, ಅದಂಗ್ ಕುಡಿಯಕ್ಕಾಗುತ್ತೆ ನಾವು? ಗಂಡ್ಮಕ್ಳಾಗಿ ಅದ್ ಮ್ಯಾನೇಜ್ಮೆಂಟ್ ಮಾಡೋದ್ ನಮ್ ಕರ್ತವ್ಯ ರೀ. ಕುಡಿದ್ರು ಕುಡ್ಲಾರಂಗ್ ಮ್ಯಾನೇಜ್ಮೆಂಟ್ ಮಾಡೋದೇ ಕರ್ತವ್ಯ. ನಾವು ಇನ್ನ ಕುಡ್ದೇ ಇಲ್ಲ, ಮತ್ತೆ ದೂರ ಹಾಕೊಂಡು ಹೋಗಲ್ಲ ಮನೆಗೆ. ಇದನ್ನೇ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕಂದ್ರೆ ಅದೇ ಹಂಗ ಮಚ್ಚಿ ಮದುವೆ ಆದ್ಮೇಲೆ ಹೆಂಗ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ? ಸುಮ್ನೆ ಅವಾಗ ಗಂಟೆ ನಾವು ಕುಡಿಯಲ್ಲ. ಎಲ್ಲ ಕಳ್ರೆ ಭೂ ಮುಚ್ಚ ಕುಡಿರ್ಲಿ, ಗಟ್ಟ ಜೊತೆ ಮಾಡ್ಲಿ. ಏನಣ್ಣ ತಲೆ ಸುತ್ತಾಯ್ತಿದ್ದು? ಹಂಗೇನದು ದಮ್ಮಡಿ ನೋಡ್ಬಿಡು, ಬೇಸರ್ತ ಒಂದ್ ಸೌಂಡ್ ಒಂದ್ ಕೊಟ್ಟು ಮಾಮ್. ಇಲ್ಲ ತಗ, ಏನಾಗಲ್ಲ. ತಲೆ ಫುಲ್ ಸುತ್ತಾಯ್ತಣ್ಣ. ಏನಾಗಲ್ಲ. ಇಲ್ಲ ತಲೆ ಫುಲ್ ಸುತ್ತ ಸಾಕು ನನಗೆ. ಕುಡಿಯಲೇ ಅಣ್ಣ ಕುಡಿದ್ರೆ ಕ್ಯಾನ್ಸರ್ ಬರಲ್ಲ ಅಣ್ಣ. ಸಿಗರೇಟ್ ಸೇರ್ತೀವಲ್ಲ ಹಿಂಗೆಲ್ಲ. ಹಂಗೆ ಕುಡಿದ್ರೆ ಸೇರಿದ್ರೆ ಕ್ಯಾನ್ಸರ್ ಬರಂಗಿದ್ದೆ ಅಂದ್ರೆ ನಮ್ ತಾತ 100 ವರ್ಷ ಹೆಂಗ್ ಬದುಕ್ತಿದ್ರು? ಏನು ಮಾಡ್ಲಾರ್ದಾರೆ 30 ವರ್ಷಕ್ಕ ಮಣ್ಣಾಕೊಂಡು ಹೋಗೋದು ಮುಗಿನಾಗ. ಕುಡಿರಲಿ ಎದ್ದಿಗೆ ಹಾಕತ್ತಣ್ಣ ಸಿಗರೇಟ್ ಸೇರಿದಾಗ. ಏನಾಗಲ್ಲ, ಕುಡಿರಪ್ಪ, ಕುಡೀರಿ. ನಾವು ಕುಡಿಯೋದಲ್ಲ, ನಾವ್ ಹೆಂಗಿದೀವಿ ನೋಡಿ. ಅಣ್ಣ ಇದನ್ನ ಹೆಂಗ್ ಹಾಕ್ಬೇಕು? ಅದು ಹಿಂಗೀಗನು ಅಷ್ಟೇ ಸಿಂಪಲ್. ಏ ಅಮ್ಮ, ಏ ಅಮ್ಮ, ಏನೋ ಕುಡ್ತಾ ಬಂದಿಯ? ಲಾಂಚ್ ಆಗಲ್ಲ ನಿನಗೆ? ಫ್ರೆಂಡ್ಸ್ ಪಾರ್ಟಿ ಅಂದಿದ್ರು ಅದಕ್ಕೆ ಹೋಗಿದ್ದೆ. ಯಾವ ನೀನು ಕಲ್ಸಿರೋದು ಕುಡಿಯೋದು? ಹೌದು, ಫ್ರೆಂಡ್ಸ್ ಪಾರ್ಟಿ ಇತ್ತು ಇವತ್ತು, ಅದಕ್ಕೆ ಹೋಗಿದ್ದೆ. ಅವ್ನಿಗೆ ನಾಚಿಕಿಲ್ಲ, ಮಾನ ಮರದಿ ನೋಡ ಅವನಿಗೆ. ಇದ್ರೆ ಇಲ್ಲೇ ಊಟಕ್ಕೆ ಹಾಕ್ ಫಸ್ಟ್. ಯಾ ಹಾಕೋದಿಲ್ಲ, ಹೋಗಿ ಎಲ್ಲಿ ಕುಡ್ಕೊಂಡ್ ಬಂದಿ ಎಲ್ಲ ತಿನ್ ಸಾಯಿ. ಹೊಟ್ಟೆ ಹಸಿತಿದೆ, ಊಟ ಹಾಕ್ ಫಸ್ಟ್. ಅಲ್ಲ, ನೀನ್ ಕುಡ್ಕೊಂಡ್ ಬಂದ್ರೆ ನಿನ್ ಮುಂದೆ ಎಣ್ಣಾರು ಕೊಡ್ತಾರೆ ಹೇಳ? ಅದು ಆಮೇಲೆ ನೋಡು, ಮತ್ತೆ ಇವಾಗ ಊಟ ಮುಖ್ಯ. ಊಟ ಹಾಕೋ. ಬಾ ಕುದ್ಗ. ಮಚ್ಚ ಏನಾಯ್ತಾ ಹಂಗಂತಿದ್ಯಾ? ಮಚ್ಚ ಯಾರಿಗೆ ಹೇಳೋದು? ಹೆಂಗ್ ಗೆಲ್ಲೋದಲ್ಲ ಮಚ್ಚ. ಯಾಕ ಏನಾಯ್ತ್ರ? ನಾನು ಹೆಂಗಿದ್ದೀನ ಮತ್ತೆ ಮಚ್ಚ? ಯಾಕ ನಿನ್ ಗಂಟು ಕಡೆ ಅಳ್ಬಾರ್ದು? ಏನ ಮಚ್ಚ? ನನ್ ಹೆಂಡತಿ ತುಂಬಿ ತಿನ್ನಕ್ಕ ನನ್ನ ಒಳಗ ಹಾಕೊಂಡ್ ಚಟ್ಟಿ ತೊಳೆ ಕಣ್ಣ. ಏನ ಮಚ್ಚ ನಿಂದು ಹಿಂಗ? ನನ್ ನಾಯಿ ತರ ಊಟ ಹಾಕ್ತಾಳೆ ಕಣ್ಣ. ನಾನೇ ಹೇಳಿ ನನ್ನ ಬೇಕಲ್ಲೋ ನಿಂದೇನ ಈ ಪರಿಸ್ಥಿತಿ? ಏನ್ ಮಾಡೋಣ ಮಚ್ಚ? ಹಂಗೆ ತಗ ಮಚ್ಚ, ಎಲ್ಲಾರು ಅಷ್ಟೇ. ನಮ್ ಸಲುವಾಗಿ ತಿನ್ನಕ್ಕೆ ಏನ್ ತಂದಿಯ? ಬಾಟ್ಲಿ ಐತೆ ತಿನ್ನಕ್ಕೆ ಏನಿಲ್ಲ. ಮತ್ತೆ ನಾ ಕಂದೂರ ಕರ್ಕೊಂಡು ಹೋಗ್ತಿದ್ದೆ. ಏನ್ ಅರಸ್ತಿ? ಬಾಯ್ ಮುಚ್ಚು. ಏನು ಏನ್ ಮತ್ತೆ ಇವತ್ತು ಕುಡ್ಕೊಂಡ್ ಬಂದ್ಯಾ ನೀನು? ನಾನ್ ದುಡಿತೀನಿ ಬಿಡ್ತೀನಿ. ಮುಚ್ಚು, ಬಾಯ್ ಮುಚ್ಚು. ಏನ್ ಬರೇ ಕುಡ್ಕೊಂಡ್ ಬಂದ್ರೆ ಹೆಂಗೆ ಜೀವನ? ನನ್ನ ಇಷ್ಟ, ನಾನ್ ದುಡಿತಾ ಇದೀನಿ, ಕುಡಿತೀನಿ. ಏನಿಲ್ಲ ಮುಚ್ಕೊಂಡಿರು, ಬರೇ ಕುಡ್ದು ಬರ್ತೀಯ. ಆಡೋ ಫ್ರೆಂಡ್ಸ್ ಒಂದ್ ಕೆಲ್ಸ ಇಲ್ಲ, ಏನಿಲ್ಲ. ಇವಾಗ ಏನಾಗೈತೆ? ಬಂದ್ ಊಟ ಮತ್ತೆ ಇಂಥದಕ್ಕೆ ಕಮ್ಮಿ ಇಲ್ಲ. ಬಾ ಒಳಗಡೆ ಬಾ. ಆಯ್ತಾ? ಬಿದ್ದು ಸಾಕು. ನಿಮ್ಮ ಮಗ ಎಷ್ಟು ಕುಡ್ದಿರ್ತಾನೆ ಬನ್ನಿ ಅಂತ ನೋಡ್ಬೇಡ್ರಿ. ಡೈಲಿ ಕುಡ್ಕೊಂಡ್ಬರ್ತಾರೆ.
ಒಳ್ಳೆ ಲಂಗ್ಸು ಲಿವರ್ ಎಲ್ಲ ಕುಡಿದು ಕ್ಯಾನ್ಸರ್ ಬಂದಿದೆ, ಥರ್ಡ್ ಸ್ಟೇಜ್ ಸೀರಿಯಸ್ ಸ್ಟೇಜ್ನಲ್ಲಿದೆ. ಕುಡಿಬೇಡ ಅಂತ ಎಂತ ಸ್ಥಿತಿ ಬಂದು ನೋಡಿ ಇವಾಗ. ಏನಾಗಲ್ಲ, ಸಮಾಧಾನ ಆಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಧೂಮಪಾನ ಮದ್ಯಪಾನದಿಂದ ಈ ಕುಟುಂಬದ ನೆಮ್ಮದಿ ಕೆಡಿಸಿದೆ. ಇದೇ ತರ ಹಲವಾರು ಕುಟುಂಬಗಳು ಬೀದಿ ಪಾಲಾಗಿವೆ. ಇಂತಹ ಅದುಷ್ಟ ಚಟಗಳಿಂದ ಕ್ಯಾನ್ಸರ್ ಎಂಬ ಮಹಾಮಾರಿ ಬರಬಹುದು. ಆದ್ದರಿಂದ ಇತಿಮಿತಿ ಅಭ್ಯಾಸ ಆರೋಗ್ಯಕರವಾಗಿರುತ್ತದೆ. ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಇದರಿಂದ ಕ್ಯಾನ್ಸರ್ ಇತರ ರೋಗಗಳು ಸಂಭವಿಸುತ್ತವೆ. Oh, what a beautiful script about the cancer. I hope that you have understood about the concept. As a person who was addicted to the smoking and alcohol, by seeing that his friends were addicted more and more. Later, when he entered into his married life, due to this addiction of the smoking and alcohol, the family gets suffering and get quarrels between them and get separated. But at the end of the life, he was at the third stage of the cancer. By seeing that there is no use for anyone, family, friends and children, I just want to say just one word: avoid alcohol and avoid smoking and lead a beautiful life with a family, friends and children. A small seed planted and became a big tree and fallen at the end of the life.